ಎಲ್ಲರಿಗೂ ನಮಸ್ಕಾರ. ನೆನ್ನೆ ನಾವು ಆರ್ಗನೈಸೇಷನ್, ಕಂಪೋಸಿಷನ್ ಮತ್ತೆ ಜೂರಿಸ್ಡಿಕ್ಷನ್ ಅನ್ನ ತಿಳ್ಕೊಂಡ್ವಿ. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ನೆಕ್ಸ್ಟ್ ನಾವು ಏನ್ ತಿಳ್ಕೊಳ್ಳೋಣ ಅಂದ್ರೆ, ಇದು ಅವಾರ್ಡ್ ಹೇಗೆ ಕೊಡ್ತಾರೆ ಲೋಕ್ ಅದಾಲತಲ್ಲಿ, ಅದ್ರದ್ದು ಅವಾರ್ಡ್ ಏನ್ ಇಫೆಕ್ಟ್ ಇರುತ್ತೆ, ಪ್ಲಸ್ ಏನಂದ್ರೆ ಯಾವ ತರ ಆಫೆನ್ಸ್ ಕೇಸಸ್ ಅನ್ನ ಕಾಗ್ನಿಸನ್ಸ್ ತಗೊಳ್ತಾರೆ ಅನ್ನೋದು ನಾವು ಇದ್ರೊಳಗೆ ತಿಳ್ಕೊಳ್ಳೋಣ. ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 ಅಲ್ಲಿ ಸೆಕ್ಷನ್ 20 ಮತ್ತೆ ಸೆಕ್ಷನ್ 21 ಏನ್ ಹೇಳತ್ತಂದ್ರೆ, ಸೆಕ್ಷನ್ 20 ಕಾಗ್ನಿಸನ್ಸ್ ಆಫ್ ದ ಅಫೆನ್ಸ್ ಬಗ್ಗೆ ಹೇಳುತ್ತೆ. ಆಮೇಲೆ ಸೆಕ್ಷನ್ 21 ಅವಾರ್ಡ್ ಆಫ್ ದ ಲೋಕ್ ಅದಾಲತ್ ಬಗ್ಗೆ ಹೇಳುತ್ತೆ. ಈಗ ಫಸ್ಟ್ ಅನ್ನು ಸೆಕ್ಷನ್ 20 ಕಾಗ್ನಿಸನ್ಸ್ ಆಫ್ ಕೇಸಸ್ ಬೈ ಲೋಕ್ ಅದಾಲತ್ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಈಗ ನೋಡ್ರಿ, ಫಸ್ಟ್ ಒನ್, ವೇರ್ ಇನ್ ಎನಿ ಕೇಸ್ ರೆಫರ್ಡ್ ಆಸ್ ಅಟ್ ದ ಪೆಂಡಿಂಗ್ ಕೇಸಸ್. ನಾನು ನೆನ್ನೆ ಹೇಳಿದೆ, ಪೆಂಡಿಂಗ್ ಕೇಸಸ್ ಪೆಂಡಿಂಗ್ ಸ್ಟೇಜ್ ಅಲ್ಲಿ ಇದ್ರೂ ಲೋಕ್ ಅದಾಲತ್ಗೆ ರೆಫರ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ಆ ಥರ ಏನಾದರೂ ರೆಫರ್ ಮಾಡಿದ್ರೆ ಏನಂದ್ರೆ, ಇಬ್ರು ಪಾರ್ಟೀಸ್ ನಡು ಅಗ್ರಿಮೆಂಟ್ ಆಗಿರಬೇಕು, ಇಬ್ರು ಪಾರ್ಟೀಸ್ ನಡು, ಅಥವಾ ಒನ್ ಆಫ್ ದ ಪಾರ್ಟೀಸ್ ಅಪ್ಲಿಕೇಶನ್ ಹಾಕಿರ್ಬೇಕು ಫಾರ್ ದ ಲೋಕ್ ಅದಾಲತ್. ಬಟ್ ಇನ್ನು ನೀವು ಏನು ನೋಟ್ ಮಾಡ್ಕೋಬೇಕಾಗಿದೆ ಏನಂದ್ರೆ, ಇಫ್ ಸಚ್ ಕೋರ್ಟ್ is prima facie satisfied that there are chances of such settlement. ಈಗ ಅಪ್ಲಿಕೇಶನ್ ಮಾಡಿರ್ತಾರೆ, ಸೊ ಆ ಟೈಮಲ್ಲಿ ಕೋರ್ಟಿಗೆ ಸ್ಯಾಟಿಸ್ಫೈ ಆಯಿತು ದಟ್ ಈ ಕೇಸ್ ಸೆಟಲ್ಮೆಂಟ್ ಆಗಬಹುದು ಅಂತ ಕೋರ್ಟಿಗೆ ಸ್ಯಾಟಿಸ್ಫೈ ಆಯ್ತಂದ್ರೆ ಕೋರ್ಟ್ ಅದನ್ನ ಏನ್ ಮಾಡ್ತಾರೆ, ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ ಕ್ಲಾಸ್ 2 ಒಳಗೆ ಏನ್ ಬರ್ತದಂದ್ರೆ, ದ ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್ that the matter is an appropriate one to be taken cognizance of by the lok adalat, the court shall refer. ಸೊ ಇದೇ ಹೇಳಿದೆ ನಾನು, ಸೆಟಲ್ಮೆಂಟಿಗೆ ಇದು ಕರೆಕ್ಟ್ ಇದೆ ಅಂತಂದ್ರೆ ಅಷ್ಟೇ ಮಾತ್ರ ರೆಫರ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಈಗ ನೋಡ್ರಿ, ಇದು ನೀವು ನೋಟ್ ಮಾಡ್ಕೋಬೇಕು, ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್. ಈಗ ಅಪ್ಲಿಕೇಶನ್ ಮಾಡಿದ್ರು ಕೂಡ ಏನಂದ್ರೆ, ಗಿವಿಂಗ್ ಅ ರೀಸನೇಬಲ್ ಅಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್ ಟು ದ ಪಾರ್ಟೀಸ್. ಇಲ್ಲಿ ಏನಂದ್ರೆ, ಎರಡು ಪಾರ್ಟೀಸಿಗೆ ರೀಸನೇಬಲ್ ಅಪರ್ಚುನಿಟಿ ಕೊಡಬೇಕು, ಅಂದ್ರೆ ಎರಡು ಪಾರ್ಟಿ ಸೈಡ್ ಹಿಯರಿಂಗ್ ಆಗಬೇಕು. ಅದ ನಂತರನೇ ಏನ್ ಮಾಡ್ಬೋದು, ಲೋಕ್ ಅದಾಲತಿಗೆ ಹಿಯರಿಂಗ್ ಆಗಬಹುದು. ಸೊ ಲೋಕ್ ಅದಾಲತಿಗೆ ರೆಫರ್ ಮಾಡಬಹುದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಡೌನ್ ದ್ಯಾಟ್ reasonable opportunity is to be given to both the parties. ಈಗ ನೆಕ್ಸ್ಟ್, ಈಗ ಏನಾದರೂ ಈಗ ಲೋಕ್ ಅದಾಲತ್ ಸಚ್ ಮ್ಯಾಟರ್ ಡಿಟರ್ಮೈನ್ ಮಾಡ್ಬೋದು ಅಂತಂದ್ರೆ ರೆಫರ್ ಮಾಡ್ತಾರೆ. ಸೊ ಸೇಮ್ ದಟ್ ಈಸ್ ರೀಸನೇಬಲ್ ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ. ಈಗ ನೆಕ್ಸ್ಟ್ ಏನಂದ್ರೆ, ಈಗ ಲೋಕ್ ಅದಾಲತಿಗೆ ರೆಫರ್ ಮಾಡ್ತಾರೆ, ಬಟ್ ಲೋಕ್ ಅದಾಲತ್ ಏನ್ ಕೆಲಸ ಅನ್ನೋದು ಇದ್ರೊಳಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಬ್ ಸೆಕ್ಷನ್ 3 ಒಳಗೆ ಏನ್ ಹೇಳಿದ್ದಾರೆ, ಲೋಕ್ ಅದಾಲತ್ ಶಾಲ್ ಪ್ರೊಸೀಡ್ ಟು ಡಿಸ್ಪೋಸ್ ಆಫ್ ದ ಕೇಸ್ ಆರ್ ಮ್ಯಾಟರ್ ಅಂಡ್ ಅರೈವ್ ಅಟ್ ಅ ಕಾಂಪ್ರಮೈಸ್ ಆರ್ ಸೆಟಲ್ಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ಸೊ ಲೋಕ್ ಅದಾಲತ್ ಕೆಲಸನೇ ಏನು, ಸೆಟಲ್ಮೆಂಟ್ ಮಾಡೋದು ಅಂಡ್ ಕಾಂಪ್ರಮೈಸ್ ಮಾಡ್ಬೋದು. ಸೊ ಬಿಟ್ವೀನ್ ದ ಪಾರ್ಟೀಸ್ ಆರ್ ಕಾಂಪ್ರಮೈಸ್. ಈಗ ಲೋಕ್ ಅದಾಲತ್ಗೆ ರೆಫರ್ ಮಾಡಿದ್ದಾರೆ ಅಂದ್ರೆ, ಇದು ಲೋಕ್ ಅದಾಲತ್ನವರು ಈ ಕೇಸನ್ನು ಹೇಗಾದ್ರೂ ಮಾಡಿ ಡಿಸ್ಪೋಸ್ ಮಾಡಲೇಬೇಕು, ಮತ್ತೆ ಕಾಂಪ್ರಮೈಸ್ ಸೆಟಲ್ಮೆಂಟ್ ಆಗಬೇಕು. ಬಟ್ ಇನ್ನೊಂದು ಏನು ಕಂಡೀಷನ್ ಅಂದ್ರೆ, ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್, ಇಕ್ವಿಟಿ, ಫೇರ್ ಪ್ಲೇ ಅಂಡ್ ಅದರ್ ಲೀಗಲ್ ಪ್ರಿನ್ಸಿಪಲ್ಸ್ ಕೂಡ ಅಪ್ಲೈ ಆಗಬೇಕು. ದಟ್ ಈಸ್ ಬೋತ್ ಪಾರ್ಟೀಸ್ ಶುಡ್ ಬಿ ಹರ್ಡ್. ಆಮೇಲೆ ನೋ ಒನ್ ಕ್ಯಾನ್ ಬಿ ಜಡ್ಜ್ ಇನ್ ದರ್ ಓನ್ ಕೇಸ್. ಆಮೇಲೆ ರೇಷಿಯೋ ಡೆಸಿಡೆಂಟಿ, ಸೊ ರೀಸನೇಬಲ್ ಜಜ್ಮೆಂಟ್ ಇರಬೇಕು. ಸೊ ಇವೆಲ್ಲ ಫಾಲೋ ಮಾಡಬೇಕು. ಈಗ ನೆಕ್ಸ್ಟ್ ಸಬ್ ಸೆಕ್ಷನ್ 5 ಒಳಗೆ ಏನು ಹೇಳಿದ್ದಾರೆ ಅಂದ್ರೆ, ಈಗ ಅಕಸ್ಮಾತ್ ಏನು ಅವಾರ್ಡೇ ಮಾಡಲಿಲ್ಲ, ಅಥವಾ ಲೋಕ್ ಅದಾಲತ್ನವ್ರು ಏನು ಅವಾರ್ಡ್ ಮಾಡಿಲ್ಲ, ಯಾಕಂದ್ರೆ ಸೆಟಲ್ಮೆಂಟ್ ಅಥವಾ ಕಾಂಪ್ರಮೈಸ್ ಆಗಲೇ ಇಲ್ಲ ಲೋಕ್ ಅದಾಲತ್ ಒಳಗೆ, ಹಾಗಾದ್ರೆ ಆ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಆ ಸಿಚುವೇಶನ್ ಬಂತಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈಗ ನೋಡ್ರಿ, ಹಂಗೆ ಕಾಂಪ್ರಮೈಸ್ ಆಗ್ಲಿಲ್ಲ, ಸೆಟಲ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಏನ್ ಮಾಡ್ತಾರೆ, ಇಲ್ಲಿ ನೋಡಿ, ಕೋರ್ಟ್ the record of the case shall be returned to the court. ಕೋರ್ಟಿಗೆ ರಿಟರ್ನ್ ಮಾಡ್ತಾರೆ ಅಂಡ್ ಫಾರ್ ಇಟ್ಸ್ ಡಿಸ್ಪೋಸಲ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಯಾವ ಲಾ ಪ್ರಕಾರ ಹೋಗಿರತ್ತೆ ಆ ಲಾ ಪ್ರಕಾರ ಡಿಸ್ಪೋಸ್ ಮಾಡಬೇಕು ಅಂತ ಇದ್ರೊಳಗೆ ಹೇಳಿದ್ದಾರೆ. ಈಗ ನೆಕ್ಸ್ಟ್, ಈಗ ಡಿಸ್ಪೋಸ್ ಮಾಡಿದ್ರು, ಹೌದು, ಈಗ ಡಿಸ್ಪೋಸ್ ಮಾಡಕ್ಕೆ ಅದು ವಾಪಸ್ ಆ ಕೋರ್ಟಿಗೆ ರಿಟರ್ನ್ ಮಾಡಿದ್ರು. ಬಟ್ ಏನಂದ್ರೆ, ಈಗ ಲೋಕ್ ಅದಾಲತ್ ಅಲ್ಲಿ ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು, ದ ಲೋಕ್ ಅದಾಲತ್ ಶಾಲ್
ಅಡ್ವೈಸ್ ಕೊಡ್ಬೋದು, ಪಾರ್ಟೀಸಿಗೆ ಅಡ್ವೈಸ್ ಕೊಡ್ಬೋದು, ನಿಮಗೆ ರೆಮಿಡಿ ಇಲ್ಲಿ ಸಿಗೋದಿಲ್ಲ, ನೀವು ವಾಪಸ್ ಕೋರ್ಟಿಗೆ ಹೋಗ್ಲಿ ಅಂತ ಇವ್ರದ್ದು ಡ್ಯೂಟಿ ಟು ಅಡ್ವೈಸ್. ಈಗ ವಾಪಸ್ ಈಗ ಹೋಯ್ತಂತ ತಿಳ್ಕೊರಿ, ಆ ಸ್ಟೇಜಲ್ಲಿ ವಾಪಸ್ ಹೋಯ್ತಂದ್ರೆ ಈಗ ಎಲ್ಲಿಂದ ಸ್ಟಾರ್ಟ್ ಆಗೋದು, ಇದೊಂದು ಕ್ವಶನ್ ತಾನೆ. ಮತ್ತೆ ವಾಪಸ್ ಕೋರ್ಟಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಸೊ ಯಾವಾಗ ಮತ್ತೆ ಹಿಯರಿಂಗ್ ಹೇಗೆ ಸ್ಟಾರ್ಟ್ ಆಗತ್ತಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ, ಫ್ರಮ್ ದ ಸ್ಟೇಜ್ ವಿಚ್ ವಾಸ್ ರೀಚ್ಡ್ ಬಿಫೋರ್ ಸಚ್ ರೆಫರೆನ್ಸ್. ಸೊ ಆ ರೆಫರೆನ್ಸ್ ಮಾಡೋಕ್ಕಿಂತ ಮುಂಚೆ ಏನು ಸ್ಟೇಜ್ ಇತ್ತು ಆ ಸ್ಟೇಜಿಂದಾನೇ ಮತ್ತೆ ಏನಾಗತ್ತೆ, ಕಂಟಿನ್ಯೂ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ಕಂಟಿನ್ಯೂ ಆಗತ್ತೆ. ಈಗ ನೆಕ್ಸ್ಟ್ ಬರೋಣ ಸೆಕ್ಷನ್ 21. ಸೆಕ್ಷನ್ 21 ಏನು ಹೇಳುತ್ತೆ, ಅವಾರ್ಡ್ ಆಫ್ ದ ಲೋಕ್ ಅದಾಲತ್. ಸೊ ಈಗ ಏನಾದರೂ ಕಾಂಪ್ರಮೈಸ್ ಆಯಿತು, ನೀವು ಇಷ್ಟು ಕೊಡಿ ಅಂತ ಹೇಳ್ತಾರಲ್ಲ, ಆ ಕಾಂಪ್ರಮೈಸ್ ಆಗಿ ಆ ಜಡ್ಜ್ ಏನು ಫೈನಲ್ ಜಜ್ಮೆಂಟ್ ಕೊಡ್ತಾರೆ ಅದಕ್ಕೆ ಅವಾರ್ಡ್ ಅಂತಾರೆ. ಈಗ ಈ ಅವಾರ್ಡ್ ಏನಿರುತ್ತೆ, ಈ ಅವಾರ್ಡ್ ನಾವು ಇಟ್ ಶಾಲ್ ಬಿ ಡೀಮ್ಡ್ ಟು ಬಿ ಡಿಕ್ರಿ ಆಫ್ ಅ ಸಿವಿಲ್ ಕೋರ್ಟ್. ಇದು ಅವಾರ್ಡ್ ಏನಿರುತ್ತೆ ಸಿವಿಲ್ ಕೋರ್ಟ್ ಆರ್ಡರ್ ಕೊಟ್ಟಂಗೆ ಇರುತ್ತೆ. ಮತ್ತೆ ಈಗ ಈ ಅವಾರ್ಡ್ ಆಯ್ತಂತ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಏನಂದ್ರೆ ಕೋರ್ಟ್ ಫೀಸ್ ಇರತ್ತಲ್ಲ, ಕೋರ್ಟ್ ಫೀಸ್ ಶಾಲ್ ಬಿ ರೀಫಂಡೆಡ್. ಸೊ ಇಲ್ಲಿ ಕೋರ್ಟ್ ಫೀಸ್ ಏನಾಗುತ್ತೆ, ರೀಫಂಡ್ ಆಗುತ್ತೆ ಆಸ್ ದ ಮ್ಯಾನರ್ ಪ್ರೊವೈಡೆಡ್ ಅಂಡರ್ ಕೋರ್ಟ್ ಫೀಸ್ ಆಕ್ಟ್ 1870. ಮತ್ತೆ ಯಾವ ಅವಾರ್ಡ್ ಆಗಿರತ್ತಲ್ಲ, ಇನ್ನೊಂದು ಪಾಯಿಂಟ್ ಟು ಬಿ ನೋಟೆಡ್ ದಟ್ ನೋ ಅಪೀಲ್ ಲೈಸ್. ಈಗ ಆ ಅವಾರ್ಡಿಗೆ ಅಪೀಲ್ ಇರೋದಿಲ್ಲ. ಸೊ ಆ ಅವಾರ್ಡ್ ಫೈನಲ್ ಇರುತ್ತೆ, ನೀವು ಅಪೀಲ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನೀವಾಗೆ ಹೋಗಿದ್ದೀರಾ ಕಾಂಪ್ರಮೈಸ್ ಮಾಡ್ಕೋಬೇಕು, ಸೆಟಲ್ಮೆಂಟ್ ಮಾಡ್ಕೋಬೇಕಂತ, ಇದಕ್ಕೆ ನೀವು ಅಪೀಲ್ ಮಾಡೋಕ್ಕೆ ಬರೋದಿಲ್ಲ as per subsection 2 of section 21. So this was all about the award ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಕಾಗ್ನಿಸನ್ಸ್ ಆಫ್ ಕೇಸಸ್ ಹೇಗೆ ಆಗತ್ತೆ ಅನ್ನೋದು ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ಹಿಯರಿಂಗ್ ಪೇಷಂಟ್ಲಿ. ಮತ್ತೆ ಮುಂದೆ ಇನ್ನೂ ಮತ್ತೆ ಡೀಟೇಲ್ ಆಗಿ ಮತ್ತೆ ಏನಾದರೂ ಉಳಿದಿದ್ರೆ ನಾನು ನಿಮಗೆ ಹೇಳ್ತೀನಿ. ಫಾಲೋ ಮಾಡಿ, ಶೇರ್ ಮಾಡಿ, ಎಷ್ಟು ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.